ನಮಸ್ತೆ ಗೆಳೆಯರೇ, ಗಾಯತ್ರಿ ಗಾಯು ಲಾಕ್ಸ್ಗೆ ಸ್ವಾಗತ. ನಾವು ಆಕಾಶಗಂಗನ ಮುಗಿಸ್ಕೊಂಡು ಪಾಪ ವಿನಾಶನಂಗೆ ಬಂದ್ವಿ. ಪಾಪ ವಿನಾಶನಮಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿ ಗಂಗಾ ತಾಯಿ ಇದ್ದಾರೆ. ಅವ್ರ ದರ್ಶನ ಮಾಡಿಕೊಂಡು ನಮ್ಮ ಪಾಪನೆಲ್ಲ ವಿನಾಶನ ಮಾಡಿಕೊಂಡು ಅಲ್ಲಿ ಬರ್ತಾ ಇರೋಂಥ ತೀರ್ಥನ ನಾವು ಮೇಲೆ ಹಾಕ್ಕೊಳ್ಬೇಕು. ಆದರೆ ಸ್ನಾನನೂ ಕೂಡ ಮಾಡ್ಕೊಳ್ಬೋದು. ನಮಗೆ ಸ್ನಾನ ಮಾಡೋಕ್ಕಾಗಲ್ಲ, ಅದರಿಂದ ನಾವು ನೀರನ್ನ ಮಾತ್ರ ಚಿಮ್ಕಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಶ್ರೀ ಕೃಷ್ಣ ಇದ್ದಾರೆ. ನಾವು ಈ ದೇವಸ್ಥಾನದ ಒಳಗಡೆ ಹೋಗಬೇಕು ಅಂದರೆ ಫಸ್ಟು ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ತೊಗೊಂಡ್ಮೇಲೆ ಆಮೇಲೆ ನಾವು ಒಳಗಡೆ ಹೋಗಬೇಕು. ಇಲ್ಲಿ ಆತಿರಾಮ್ ಬಾಬಾಜಿ ಅವ್ರದ್ದು ಸಮಾಧಿ ಕೂಡ ಇದೆ. ಇವ್ರ ಸಮಾಧಿ ಯಾಕೆ ಇಲ್ಲಿದೆ, ಇವ್ರ ಹೆಸರು ಆತಿರಾಮ್ ಬಾಬಾಜಿ ಅಂತ ಯಾಕೆ ಹೆಸರು ಬಂತು, ಇದು ನನಗೆ ಗೊತ್ತಿರೋ ಅಷ್ಟು ಸ್ವಲ್ಪ ಸ್ಟೋರಿನ ಹೇಳ್ತೀನಿ. ಈ ಆತಿರಾಮ್ ಬಾಬಾಜಿ ಅವರು ಒಂದ್ಸತಿ ತಿರುಪತಿ ದೇವಸ್ಥಾನಕ್ಕೆ ಬರ್ತಾರೆ. ಇವ್ರು ಬಂದು ರಾಮಂದು ತುಂಬ ದೊಡ್ಡ ಭಕ್ತರಾಗಿರ್ತಾರೆ. ದೇವಸ್ಥಾನಕ್ಕೆ ಬಂದಾಗ ವೆಂಕಟೇಶ್ವರ ಸ್ವಾಮಿಯವ್ರನ್ನ ನೋಡ್ಬಿಟ್ಟು ಇವರು ನನ್ನ ರಾಮನೇ ಇದು ಅಂತ ಅಂದ್ಕೊಂಡು ನೋಡ್ತಾ ಹಂಗೆ ತುಂಬ ಖುಷಿ ಆಗ್ತಾರೆ. ಆಮೇಲೆ ಹತ್ರದಲ್ಲೇ ಒಂದು ಇವ್ರದ್ದೇ ಸ್ವಂತ ಮಠನ ಮಾಡ್ಕೊತಾರೆ. ಆಮೇಲೆ ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ದಿನಕ್ಕೆ 3 ಸತಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಸ್ವಲ್ಪ ದಿನ ನಡೆಯುತ್ತೆ. ನಡಿಬೇಕಾದ್ರೆ ಏನಾಗುತ್ತೆ, ಅಲ್ಲಿರೋಂಥ ಪೂಜಾರಿಗಳೆಲ್ಲ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾರೆ. ಈ ಥರ ಇವರು ದಿನ ಬರ್ತಾರೆ, ಯಾಕೆ ಏನು ಅಂತ ಗೊತ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದಾಗ ಆತಿರಾಮ್ ಬಾಬಾಜಿ ಅವ್ರನ್ನ ದೇವಸ್ಥಾನದಿಂದ ಹೊರಗಡೆ ಹಾಕ್ತಾರೆ. ನೀವು ದೇವಸ್ಥಾನಕ್ಕೆ ಬರಬೇಡಿ ಇನ್ಮೇಲೆ ಅಂತ. ಆಮೇಲೆ ಇವರು ಸುಮ್ಮನೆ ಹೊರಟೋಗ್ತಾರೆ. ತಿರ್ಗಾ ಮಾರನೇ ದಿವಸನೂ ಕೂಡ ಬರ್ತಾರೆ. ಮಾರನೇ ದಿವಸ ಬಂದಾಗ್ಲೂ ದೇವಸ್ಥಾನದ ಒಳಗಡೆ ಬಿಡಲ್ಲ, ತಿರ್ಗಾ ಹೊರಗಡೆನೇ ಹಾಕ್ತಾರೆ. ಇವ್ರಿಗೆ ತುಂಬಾ ಬೇಜಾರಾಗುತ್ತೆ. ನಾನೇನು ತಪ್ಪು ಮಾಡಿದೆ ಶ್ರೀರಾಮ, ನನ್ನನ್ನು ಯಾಕೆ ನಿನ್ನ ನೋಡೋಕ್ಕೆ ಬಿಡ್ತಾ ಇಲ್ಲ, ನಿನ್ನನ್ನು ನೋಡ್ದಲೆ ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಮಠಕ್ಕೆ ಹೊರ್ಟೋಗ್ತಾರೆ. ಹೋದ್ಮೇಲೆ ಅಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆವಾಗ ಪಗಡೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ದೇವ್ರ ತರವಾನು ಇವರೇ ಆಡ್ತಾರೆ, ಇವ್ರ ತರವಾಗ್ಲೂ ಇವರೇ ಆಡ್ತಾರೆ. ಆಡ್ತಾ ಆಡ್ತಾ ಹಂಗೆ ನಿದ್ದೆ ಬಂದು ಮಲ್ಕೊಂಡ್ಬಿಡ್ತಾರೆ. ರಾತ್ರಿ ಹೊತ್ತಿನಲ್ಲಿ ಯಾರೋ ಬಂದು ಬಾಗಿಲು ತಟ್ತಾರೆ, ಬಾಬಾಜಿ ಬಾಬಾಜಿ ಅಂತ. ಅವಾಗ ಇವರು ಹೋಗಿ ಬಾಗಿಲು ತೆಗಿತಾರೆ. ಸಾಕ್ಷಾತ್ ಆ ವೆಂಕಟೇಶ್ವರ ಸ್ವಾಮಿನೇ ಬಂದಿರ್ತಾರೆ. ಇವ್ರಿಗೆ ನೋಡಿ ತುಂಬ ಖುಷಿಯಾಗತ್ತೆ. ನನ್ನನ್ನು ನೋಡೋಕ್ಕೆ ನೀನೇ ಬಂದ್ಬಿಟ್ಟ ಶ್ರೀರಾಮ ಅಂತ ತುಂಬ ಖುಷಿ ಪಡ್ತಾರೆ. ಆವಾಗ ಸ್ವಾಮಿ ವೆಂಕಟೇಶ್ವರ ಅವ್ರು ಹೇಳ್ತಾರೆ, ನಾನು ಪಗಡೆ ಆಡೋಣ ಅಂತ ಬಂದಿದ್ದೀನಿ, ನೀನು ಒಬ್ಬನೇ ಆಡ್ತಾ ಇದ್ದಲ್ಲ, ನನಗೂ ಕೂಡ ಆಡಬೇಕು ಅನ್ನಿಸ್ತು, ಅದಕ್ಕೆ ನಾನು ಬಂದಿದ್ದೀನಿ, ಆಡನ್ವಾ ಅಂತಾರೆ. ಆವಾಗ ಬನ್ನಿ ಆಡೋಣ ಅಂತ ಅವ್ರ ಮಠದೊಳಗಡೆ ಕರ್ಕೊಂಡು ಹೋಗ್ತಾರೆ. ಮೊದಲನೇ ಆಟನ ಬಾಬಾಜಿ ಅವ್ರು ಕೇಳ್ತಾರೆ. ಆವಾಗ ಸ್ವಾಮಿ ಕೇಳ್ತಾರೆ, ನಿನ್ಗೇನು ಬೇಕು ಅಂತ. ನಿನ್ನ ಪಾದದಡಿ ನನಗೆ ಜಾಗ ಕೊಟ್ಟರೆ ನನಗೆ ಅಷ್ಟೇ ಸಾಕು ಅಂತ ಕೇಳ್ತಾರೆ. ಆಡ್ತಾ ಆಡ್ತಾ ಬೆಳಗ್ಗೆ ಆಗೋಗುತ್ತೆ. ನಾನು ನಾಳೆ ರಾತ್ರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರ್ಟೋಗ್ಬಿಡ್ತಾರೆ. ಮಾರನೇ ದಿವಸ ಬಾಬಾಜಿ ಕಾಯ್ತಾ ಇರ್ತಾರೆ, ರಾತ್ರಿ ಯಾವಾಗ ಆಗುತ್ತೆ ಅಂತ. ರಾತ್ರಿ ಆಗುತ್ತೆ, ತಿರ್ಗಾ ಶ್ರೀರಾಮ ಬರ್ತಾರೆ. ತಿರ್ಗಾ ರಾತ್ರಿ ಎಲ್ಲ ಪಗಡೆ ಆಡ್ತಾರೆ. ತಿರ್ಗಾ ಬೆಳಗ್ಗೆ ಹೊರ್ಟೋಗ್ತಾರೆ. ಹಿಂಗೆ ಸ್ವಲ್ಪ ದಿವಸ ನಡೆಯುತ್ತೆ. ಇದೇ ಥರ ಆಟ ಆಡಬೇಕಾದ್ರೆ ಯಾರೋ ಬಂದು ಬಾಗಿಲು ತಟ್ತಾರೆ. ಆವಾಗ ಶ್ರೀರಾಮ ಹೇಳ್ತಾರೆ, ಹೋಗಿ ನೋಡು ಯಾರೋ ಬಾಗಿಲು ತಟ್ತಾ ಇದ್ದಾರೆ ಅಂತ. ಹೋಗಿ ನೋಡಿದಾಗ ಯಾರೂ ಕೂಡ ಇರಲ್ಲ. ಯಾರೂ ಇಲ್ಲ ಅಂತ ಹೇಳೋಕ್ಕೆ ವಾಪಸ್ ಬರೋ ಅಷ್ಟೊತ್ತಿಗೆ ಇಲ್ಲಿಂದ ವೆಂಕಟೇಶ್ವರ ಸ್ವಾಮಿಯವರು ಕೂಡ ಹೊರಟೋಗಿರ್ತಾರೆ. ಆಟ ಇದೆಲ್ಲ ಎತ್ತಿಕ್ಕಕ್ಕೆ ಹೋದಾಗ ಅಲ್ಲೇ ಕೆಳಗಡೆ ಸ್ವಾಮಿ ಅವ್ರದ್ದು ಹಾರ ಸಿಕ್ಕತ್ತೆ. ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಾಳೆ ಬಂದಾಗ ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಡ್ತಾರೆ. ಮಾರನೇ ದಿವಸ ದೇವ್ರಿಗೆ ಅಭಿಷೇಕಕ್ಕೆ ಅಂತ ಎಲ್ಲ ರೆಡಿ ಮಾಡಬೇಕಾದ್ರೆ ದೇವ್ರ ಕತ್ತಲ್ಲಿ ಹಾರ ಇಲ್ಲದೆ ಇರೋದನ್ನ ಪೂಜಾರಿ ನೋಡ್ತಾರೆ. ನೋಡಿ ಹೋಗಿ ಮೇಲಧಿಕಾರಿ ಅವ್ರಿಗೆ ಹೇಳ್ತಾರೆ. ಮೇಲಧಿಕಾರಿಗಳು ರಾಜ ಹತ್ರ ಹೋಗಿ ದೇವ್ರದ್ದು ಹಾರ ಕಾಣಿಸ್ತಾ ಇಲ್ಲ, ಈ ಥರ ಬಾಬಾಜಿ ಅನ್ನೋರು ಒಬ್ಬರು ಬರ್ತಾಯಿದ್ರು, ಅವರೇ ತೊಗೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ಕಂಪ್ಲೇಂಟ್ ಮಾಡಿದಾಗ ಎಲ್ಲರೂ ಕೂಡ ಬಾಬಾಜಿಯವ್ರ ಮನೆ ಹತ್ರ ಬರ್ತಾರೆ. ಇವರು ಕಾಯ್ತಾ ಇರ್ತಾರೆ ಶ್ರೀರಾಮ ಬರ್ತಾರೆ ಅಂತ. ಆದರೆ ಯಾರೋ ಬಂದು ಬಾಗಿಲು ತಟ್ಟಿದಾಗ ಇವ್ರು ಹೋಗಿ ತೆಗಿತಾರೆ. ಅವಾಗ ನೋಡಿದ್ರೆ ರಾಜನ ಸೈನಿಕರು ಬಂದಿರ್ತಾರೆ. ಎಲ್ಲರೂ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾರನ. ಆವಾಗ ಇವ್ರು ಕೇಳ್ತಾರೆ, ಏನಾಯಿತು, ಏನು ಹುಡುಕ್ತಾ ಇದ್ದೀರಾ ಅಂತ. ಆವಾಗ ಒಬ್ಬ ಸೈನಿಕ ಹೇಳ್ತಾರೆ, ಈ ಥರ ಸ್ವಾಮಿಯವ್ರದ್ದು ಹಾರ ಕಾಣಿಸ್ತಾ ಇಲ್ಲ ಅಂತ. ಬಾಬಾಜಿಯವರು ಹಾರನ ತೊಗೊಂಡು ಬಂದು ಕೊಡ್ತಾರೆ. ನೀನೇ ಕಳ್ತನ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಬಾಬಾಜಿಯವರು ರಾಜನ ಮುಂದೆ ನಿಂತ್ಕೊಂಡು ಎಲ್ಲ ಕೂಡ ಹೇಳ್ತಾರೆ, ಈ ಥರ ಬರ್ತಾಯಿದ್ರು, ರಾಮ ನನ್ನ ಜೊತೆ ಪಗಡೆ ಆಡ್ತಾಯಿದ್ರು, ಬೆಳಗ್ಗೆ ಹೊರಟೋಗ್ತಾಯಿದ್ರು ಅಂತ ಇವರಲ್ಲಿ ಏನೇನು ನಡೆದಿತ್ತೋ ಅದೆಲ್ಲ ಹೇಳ್ತಾರೆ. ಆವಾಗ ಪೂಜಾರಿ ನಗ್ತಾರೆ, ಇಷ್ಟು ವರ್ಷದಿಂದ ನಾನು ಸ್ವಾಮಿಯವ್ರ ಪೂಜೆ ಮಾಡ್ತಾಯಿದ್ದೀನಿ, ಇನ್ನೂ ನನಗೆ ದರ್ಶನ ಕೊಟ್ಟಿಲ್ಲ, ನೀನೆಂಥ ಭಕ್ತ ಅಂತ ನಿನಗೆ ದರ್ಶನ ಕೊಟ್ಟಿದ್ದಾರೆ ಅಂತ. ಆವಾಗ ರಾಜ ಅವ್ರಿಗೆ ಇದು ನಿಜ ಇರ್ಬೋದೇನೋ, ಸುಮ್ಮನೆ ನಾನು ಶಿಕ್ಷೆ ಕೊಡೋದು ಬೇಡ ಅಂತ ಅಂದ್ಬಿಟ್ಟು, ಸರಿ ಆಯಿತು, ನಾನು ನಿಮಗೆ ಶಿಕ್ಷೆ ಕೊಡಲ್ಲ, ನಿನ್ನನ್ನು ಪರೀಕ್ಷೆ ಮಾಡ್ತೀನಿ, ಪರೀಕ್ಷೆಯಲ್ಲಿ ನೀನು ಗೆದ್ದರೆ ನೀನು ಹೇಳಿದ್ದೆ ಸತ್ಯ ಅಂದ್ಬಿಟ್ಟು ಒಂದು ರೂಮ್ ಒಳಗೆ ಕೂಡಾಕ್ತಾರೆ. ಕೂಡಾಕಿ ರೂಮ್ ತುಂಬ ಕಬ್ಗಳನ್ನೆಲ್ಲ ತುಂಬಿಸಿ, ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಇದನ್ನೆಲ್ಲ ನೀನು ಖಾಲಿ ಮಾಡಬೇಕು, ಇದನ್ನೆಲ್ಲ ನೀನು ಖಾಲಿ ಮಾಡಿದ್ರೆ ನಾನು ಒಪ್ಕೊತೀನಿ, ನೀನು ಹೇಳಿದ್ದೆಲ್ಲ ಸತ್ಯ ಅಂತ ನಾನು ನಂಬ್ತೀನಿ ಅಂತ ಹೇಳ್ಬಿಟ್ಟು ಕೂಡಾಕ್ಬಿಟ್ಟು ಹೊರಟೋಗ್ತಾರೆ ಅಲ್ಲಿಂದ. ಆವಾಗ ಬಾಬಾಜಿಯವರು, ಶ್ರೀರಾಮ ನಾನು ನಿನ್ನೆ ನಂಬಿದ್ದೀನಿ, ನೀನೇ ನನಗೆ ದಯೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಧ್ಯಾನ ಮಾಡೋಕ್ಕೆ ಕೂತ್ಕೊತಾರೆ.
ಅವರು ಧ್ಯಾನ ಮಾಡಕ್ಕೆ ಕೂತ್ಕೊಂಡಾಗ ಅಲ್ಲಿ ಒಂದು ಆನೆ ಬರುತ್ತೆ. ಆನೆ ಬಂದು ಅಲ್ಲಿರೋವಂಥ ಎಲ್ಲ ಕಬ್ಬುಗಳನ್ನೂ ಕೂಡ ತಿಂದ್ಬಿಡುತ್ತೆ. ಆಮೇಲೆ ಧ್ಯಾನದಲ್ಲಿರೋವಂಥ ಬಾಬಾಜಿಯವ್ರನ್ನ ಆನೆನೇ ಎಬ್ರಿಸುತ್ತೆ. ಕಬ್ಬುಗಳನ್ನೆಲ್ಲ ತಿನ್ಕೊಂಡಿರೋದನ್ನ ಬಾಬಾಜಿಯವ್ರು ನೋಡ್ತಾರೆ. ಶ್ರೀರಾಮ ನೀನೇ ಆನೆ ರೂಪದಲ್ಲಿ ನನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಬಂದ ಅಂತ ಅಂದ್ಬಿಟ್ಟು ಹೋಗಿ ಆನೆ ಕಾಲನ್ನ ಹಿಡ್ಕೊತಾರೆ. ಆವಾಗ ಆನೆ ಎತ್ಕೊಂಡು ಜೋರಾಗೆ ಕೂಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೂಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿದ್ದಂಥ ಸೈನಿಕಗಳೆಲ್ಲ ಬಾಗಿಲಿಂದ ಇಣುಕಿ ನೋಡ್ತಾರೆ. ನೋಡಿದಾಗ ಅಲ್ಲಿ ಒಂದು ದೊಡ್ಡ ಆನೆ ಇರುತ್ತೆ. ಆವಾಗ ಈ ಆನೆ ನೋಡಿದಾಗ ಎಲ್ಲ ಸ್ವಲ್ಪ ಜನ ಓಡೋಗ್ತಾರೆ ರಾಜರ ಹತ್ರ ಹೇಳೋಕ್ಕೆ, ಈ ಥರ ಆನೆ ಬಂದಿದೆ, ಎಲ್ಲ ಕಬ್ಬುಗಳನ್ನೂ ಕೂಡ ಖಾಲಿ ಮಾಡಿಬಿಟ್ಟಿದೆ ಅಂತ ಹೇಳಕ್ಕೆ ಓಡೋದಾಗ ಆನೆ ಇದ್ಕೊಂಡು ಸ್ವಲ್ಪ ಜನ ಸೈನಿಕರು ಮುಂದೆನೇ ಅದು ಮಾಯ ಆಗೋಗುತ್ತೆ. ಮಾಯ ಆದಾಗ ಇದು ಎಲ್ಲ ರಾಜನ ಹತ್ರ ಸೈನಿಕರು ಹೇಳ್ತಾರೆ ಈ ಥರ ಆಯಿತು ಅಂತ. ಆವಾಗ ಸೈನಿಕರು ತುಂಬಾ ಖುಷಿಪಟ್ಟು ಅವ್ರಿಗೆ ಆವಾಗ ಹಾತಿರಾಮ್ ಬಾಬಾಜಿ ಅಂತ ಹೆಸರಿಡ್ತಾರೆ. ಹಾತಿ ಅಂದರೆ ಆನೆ, ಶ್ರೀರಾಮನ ಭಕ್ತರಾಗಿದ್ದರಿಂದ ರಾಮ ಅಂತ, ಅದಕ್ಕೆ ಹಾತಿರಾಮ್ ಬಾಬಾಜಿ ಅಂತ ಹೆಸರಿಡ್ತಾರೆ. ಹೆಸರಿಟ್ಬಿಟ್ಟು ನೀನು ಹೇಳಿದ್ದೆಲ್ಲ ಸತ್ಯ ಅಂತ ಅಂದ್ಬಿಟ್ಟು ಅಲ್ಲಿರೋರೆಲ್ಲ ಇವ್ರಿಗೆ ಭಕ್ತರಾಗೋಗ್ತಾರೆ. ಅದಾದಮೇಲೆ ಅಲ್ಲೇ ಅವ್ರಿಗೆ ಪೂಜೆ ಮಾಡೋಕ್ಕೆ ಪ್ರಥಮ ಪೂಜಾರಿನಾಗಿ ಆಯ್ಕೆ ಮಾಡಿಕೊಂಡು ಪೂಜಾರಿ ಮಾಡೋಕ್ಕೆ ಬಿಡ್ತಾರೆ. ಪ್ರತಿದಿನ ಇವರೇ ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ಇವ್ರ ಕೊನೆ ಉಸಿರು ಕೂಡ ಅಲ್ಲೇ ಹೋಗುತ್ತೆ. ಇವರು ದೇವ್ರ ಹತ್ರ ಆಯ್ಕೆ ಆಗೋದ್ರಿಂದ ಇವ್ರ ಸಮಾಧಿನ ಕೂಡ ಅಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲೇ ಮಾಡ್ತಾರೆ. ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವರು ಏನೂ ಕೂಡ ಊಟ ಮಾಡ್ತಾ ಇರಲಿಲ್ಲವಂತೆ, ಬರೀ ಎಲೆ ಮಾತ್ರ ಸೇವಿಸ್ತಾ ಇದ್ರಂತೆ. ಎಲೆ ಹೆಸರು ರಾಮಪತ್ರ ಅಂತ. ಆ ಮರ ಕೂಡ ಈಗಲೂ ಅಲ್ಲೇ ಇದೆ. ಈಗೂ ಕೂಡ ನಾವು ಅಲ್ಲಿ ಹೋದರೆ ನಮ್ಗೆ ಅದೇನೇ ಪ್ರಸಾದವಾಗಿ ಕೊಡ್ತಾರೆ. ತಿನ್ನೋದಕ್ಕೆ ಆ ಎಲೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಸಿಹಿಯಾಗಿ ಮತ್ತು ಹುಳಿಯಾಗಿ ಮಾವಿನ್ಕಾಯಿ ತಿನ್ನೋ ಥರ ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟಿಗೆ ಚೆನ್ನಾಗಿರಲ್ಲ, ಕಹಿ ಇರುತ್ತೆ ಅಂದ್ಕೊಂಡೆ, ಬಟ್ ತಿಂದರೆ ಮಾತ್ರ ನನಗೆ ಮಾವಿನ್ಕಾಯಿ ಅಥವಾ ಮಾವಿನ ಹಣ್ಣು ತಿನ್ನೋ ಥರನೇ ಇತ್ತು. ತುಂಬ ಚೆನ್ನಾಗಿರುತ್ತೆ. ಯಾರನ್ನ ಹೋದರೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಹೊರಟಿದ್ದು ಶಿಲಾತೋರಣಂ ಮತ್ತು ಚಕ್ರತೀರ್ಥಂ. ಈ ಶಿಲಾತೋರಣಂ ಅಂದರೆ ಅದು ಮೊದಲನೇ ಬಾರಿಗೆ ವೆಂಕಟೇಶ್ವರ ಸ್ವಾಮಿಯವರು ಭೂಮಿಗೆ ಬಂದಂಥ ಜಾಗ ಅದು. ಅಲ್ಲಿ 2 ಬಂಡೆ ಕೂಡ ಸೇರಿಕೊಂಡಿದೆ. ಅದೇ ಜಾಗದಿಂದ ಅವರು ಹೊರ್ಗಡೆಗೆ ಬಂದರು ಅಂತ ಹೇಳ್ತಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಕೆಳಗಡೆಗೆ ಬಂದರೆ ಅಲ್ಲಿ ಶ್ರೀರಾಮ ಅವ್ರದ್ದು ದಶಾವತಾರ, ಯಾವ ದೇವರಾದ್ಮೇಲೆ ಯಾವ ಅವತಾರ ಎತ್ತಿದ್ರು ಅಂತ ಕ್ಲೀನಾಗಿ ಅಲ್ಲಿ ಪಕ್ಕದಲ್ಲೇ ಇಟ್ಟಿರೋದ್ರಿಂದ ಕ್ಲೀನಾಗಿ ನೋಡ್ಕೊಳ್ಬೋದು. ಅದಾದಮೇಲೆ ಅಲ್ಲಿಂದ ಚಕ್ರತೀರ್ಥಮು. ಈ ಚಕ್ರತೀರ್ಥಮಲ್ಲಿ ಯಾವ್ಯಾವ ದೇವರಿದ್ದಾರೆ ಅಂದರೆ ಶ್ರೀ ಸುದರ್ಶನ ಚಕ್ರ ತಾಳ್ವಾರ್, ಆಮೇಲೆ ಶ್ರೀ ಆಂಜನೇಯ ಸ್ವಾಮಿ, ಲಕ್ಷ್ಮೀ ನರಸಿಂಹ ಮತ್ತು ವಿನಾಯಕ ಸ್ವಾಮಿ, ಕುಮಾರಸ್ವಾಮಿ ಮತ್ತು ಶಿವಲಿಂಗ, ಇದನ್ನು ನಾವು ನೋಡ್ಬೋದು. ಚಕ್ರತೀರ್ಥಂ ಅಂತ ಯಾಕೆ ಹೆಸರು ಬಂತು ಅಂದರೆ ಇಲ್ಲಿ ರಾಕ್ಷಸ ಒಬ್ಬ ಇರ್ತಾನೆ, ಅವನು ಗಂಧರ್ವ, ಅವನು ರಾಕ್ಷಸ ಆಗಿರ್ತಾನೆ. ಅವನು ಇಲ್ಲಿರೋಂಥವ್ರಿಗೆಲ್ಲ ತುಂಬ ಹಿಂಸೆ ಕೊಡ್ತಾ ಇರ್ತಾನೆ. ಆವಾಗ ಒಬ್ಬ ತಪಸ್ವಿ 12 ವರ್ಷಗಳ ಕಾಲ ತಪಸ್ ಮಾಡಿ ಶ್ರೀನಾರಾಯಣ ಅವ್ರನ್ನ ಕರೀತಾನೆ, ಈ ಥರ ಮನುಷ್ಯರಿಗೆಲ್ಲ ತುಂಬ ಹಿಂಸೆ ಕೊಡ್ತಾಯಿದೆ ಇದು ರಾಕ್ಷಸ ಅಂತ. ಆವಾಗ ಶ್ರೀನಾರಾಯಣ ಬಂದು ಅವನ ಮೇಲೆ ಸುದರ್ಶನ ಚಕ್ರವನ್ನು ಬಿಡ್ತಾರೆ. ಅದರಿಂದ ಇದು ಶ್ರೀ ಚಕ್ರತೀರ್ಥಂ ಅಂತ ಹೆಸರು ಆಗಿದ್ದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.